ಆದರೇನು, ಇಬ್ಬರನ್ನೂ ಸ್ವಾಗತಿಸಿ ಆದರಿಸಿ ಬಿಡುವುದು. ಮನಃಕ್ಲೇಶ ಹೋಗಿಬಿಡುತ್ತದೆ. ಒಮ್ಮೆ ಫೇಸ್ ಮಾಡಬೇಕು ಅಷ್ಟೆ, ನಂತರ ಪಳಗಿಬಿಡುತ್ತದೆ. ಅವನು ಮಗುವನ್ನೇ ಕರೆತರುವುದಾಗಿದ್ದರೆ ಅಮ್ಮ ಅಣ್ಣನಿಗೆ ಮಗುವನ್ನು ಒಪ್ಪಿಸಿ ತಾನು ಅವನ ವಧುವಾಗಿ ಹೋಗಬಹುದಿತ್ತು. ಅವನೇಕೆ ಹಾಗೆ ಮಾಡಲಿಲ್ಲ? ಅಷ್ಟು ಕಾಯಲಾಗಲಿಲ್ಲವೇನೋ? 7 ವರ್ಷ ಸುಮ್ಮನಿದ್ದವನಿಗೆ ಈ 6 ತಿಂಗಳು ದೀರ್ಘವಾಯಿತೆ. ಅಥವಾ ಮಗುವನ್ನು ವೃದ್ಧರು ಹೇಗೆ ತಾನೇ ಬೆಳೆಸುತ್ತಾರೆ? ನಾನೇ ಇರಬೇಕು ಎಂದು ಮತ್ತೆ ನಾನು ಹಠ ಮಾಡಬಹುದೆಂದು ಆಲೋಚಿಸಿರಬೇಕು ರುಚಿ. ಹೌದು, ಅವನ ಆಲೋಚನೆ ಸರಿ, ಅವನು ಮಾಡಿರುವುದೂ ಸರಿ. ಈ ವಯಸ್ಸಿನಲ್ಲಿ ಅಮ್ಮ ಅಣ್ಣ 8 ವರ್ಷದ ಮಗುವನ್ನು ಬೆಳೆಸಿ ದೊಡ್ಡವನನ್ನಾಗಿ ಮಾಡಲು ಸಾಧ್ಯವೇ? ಈಗಿನ ಮಕ್ಕಳು ಬಹಳ ಚೂಟಿ, ತುಂಟರೂ ಕೂಡ. ಹಿಡಿಯುವುದೇ ಅಸಾಧ್ಯ. ನನ್ನ ಅಗತ್ಯ ಬೇಕೇ ಇರುತ್ತದೆ. ಅವನು ಇರುತ್ತೇನೆ ಎಂದರೆ ಬಿಡುತ್ತಾನಂತೆ. ಅಂದರೆ ಇಲ್ಲಿ ಬಿಡಲೇಬೇಕು ಎಂದೇನೂ ಇಲ್ಲ ಎಂದಂತಾಯಿತು. ತನ್ನನ್ನೇ ತಂದೆ ಎಂದು ನಂಬಿಸಿದ್ದಾನಂತೆ. ಕರೆದೊಯ್ಯಲಿ, ಅವನೇ ಬೆಳೆಸಲಿ. ಅಮ್ಮ ಅಣ್ಣ ಒಪ್ಪುತ್ತಾರೆಯೇ ಮಗುವನ್ನು ಬಿಟ್ಟುಕೊಡಲು? ನನ್ನನ್ನು ಮಮ್ಮಿ ಎಂದು ಕರೆಯಲು ಕಲಿಸಿದ್ದಾನೆ. ಏಕೆ ಹಾಗಾದರೆ? ಅಂದರೆ ಮಗುವನ್ನು ಬಿಡುತ್ತಾನೆ. ಏನೋ ಎಲ್ಲ ಗೋಜಲು ಗೋಜಲು. ಅವಳಿಗೆ ನಿದ್ರೆ ಬಂದಾಗ ಬೆಳಗಿನ ಜಾವವಾಗಿತ್ತು. ಜಗತ್ತಿನ ಎಲ್ಲರಿಗೂ ಒಂದು ರೀತಿ ಬೆಳಗಾಗಿದ್ದರೆ ಭವಾನಿ ಶಂಕರರ ಮನೆಯ ಬೆಳಗಿನಲ್ಲಿ ಪ್ರತ್ಯೇಕತೆ ಇತ್ತು ಇಂದು. ಹೊರಗಿನ ಸೂರ್ಯನ ಉದಯಕ್ಕಿಂತ ಅವರ ಮನೆಯಲ್ಲಿನ ಬಾಲ ಭಾಸ್ಕರ ಮುಖ್ಯನಾಗಿದ್ದ. ರಾಜೇಶ್ವರಿ ಬೆಳಗ್ಗೆ ಏಳುವಾಗ ಅಂಗೈ ನೋಡಿಕೊಂಡು ಶ್ಲೋಕ ಹೇಳಿಕೊಳ್ಳುತ್ತಾ ಮುಂಗೂದಲು ಸವರಿಕೊಂಡು ಮಂಚದಿಂದಿಳಿದು ಸೀರೆಯ ಸೆರೆಗೂ ನೆರಿಗೆ ಸರಿಪಡಿಸಿ ದಿನಚರಿಗೆ ಹೊರಡುತ್ತಿದ್ದವರು. ಇಂದು ಆಕೆ ಮಾಡಿದುದೇನು? ಪಕ್ಕದಲ್ಲೇ ಮಲಗಿದ್ದ ತಮ್ಮ ವಂಶದ ಕುಡಿಯನ್ನು ನೋಡುತ್ತಾ ಕುಳಿತು ಬಿಟ್ಟರು. ಮುದ್ದಾದ ಹುಡುಗ ಅತಿ ಮುದ್ದಾಗಿ ನಿದ್ರಿಸುತ್ತಿದ್ದ. ಕೂದಲು ಸ್ವಲ್ಪ ಕೆಂಚಾದರೂ ಕಣ್ಣು ಹುಬ್ಬು, ರೆಪ್ಪೆಯ ಎವೆಗಳು ಅಚ್ಚಗಪ್ಪು. ಒಳ್ಳೆಯ ಬಿಳುಪಿನ ಮಗು. ಕೆನ್ನೆಯ ಮೇಲೆ ಗುಲಾಬಿ ಬಣ್ಣದಂತೆ ಕೆಂಪು ಛಾಯೆ. ಆ ನಾಸಿಕ ಕಪೋಲಗಳು, ಬಿಲ್ಲಿನಂತೆ ರೂಪುಗೊಂಡಿದ್ದ ತುಂಬು ತುಟಿಗಳು ಇಂದು ಮೌಳಿಯನ್ನೇ ನೆನಪಿಸುತ್ತಿದ್ದವು. ಅಂದಗಾರರಲ್ಲಿ ಅಂದಗಾರ ಮೌಳಿ. ಇವನು ಅವನನ್ನು ಮೀರಿಸಿದ ಚಂದಗಾರ. ಇಂಡಿಯಾ. ಏನು ಹೆಸರು ಇದು? ತಾವು ಅವನಿಗೆ ಒಪ್ಪುವ ಒಂದು ಒಳ್ಳೆಯ ಹೆಸರಿಡಬೇಕು ಎಂದು ಹೇಳಿಕೊಳ್ಳುತ್ತಾ ಅವನಿಗೆ ಎಚ್ಚರವಾಗಿ ಬಿಡಬಹುದೆಂಬ ಪರಿಜ್ಞಾನವೂ ಇಲ್ಲದೆ ಅವನ ಮುಖವನ್ನೆಲ್ಲ ಸವರಿ ಕೆನ್ನೆಯ ಮೇಲೆ ಮುತ್ತನ್ನೊತ್ತಿ ಎದ್ದು ಹೋದರು ತಮ್ಮ ದಿನನಿತ್ಯ ಕರ್ಮಗಳಿಗಾಗಿ. ಇಂಡಿ ಒಮ್ಮೆ ಹೊರಳಿ ಮತ್ತೆ ಮೊದಲಿನಂತೆ ಮಲಗಿದ. ನಂತರದ ಸರದಿ ಭವಾನಿ ಶಂಕರರದು. ಪತ್ನಿಯ ಮಂಚದಲ್ಲಿದ್ದ ಮಗುವಿನ ಬಳಿಗೆ ಬಂದರು. ಅಗತ್ಯವಿಲ್ಲದಿದ್ದರೂ ಅವನ ಹೊದಿಕೆ ಸರಿ ಮಾಡಿದರು. ಕೆನ್ನೆ ತಟ್ಟಿದರು, ತಲೆ ನೆವರಿಸಿದರು, ಹಣೆಯ ಮೇಲೆ ಹೂ ಮುತ್ತೊಂದನ್ನು ಒತ್ತಿದರು. ಅವನನ್ನು ನೋಡುತ್ತಾ ಇಂತಹ ಮುದ್ದಾದ ಮಗು ಮಕ್ಕಳ ಪೋಷಕ ಗೃಹದಲ್ಲಿ ಬೆಳೆಯಬೇಕಾಗಿದೆ. ಸಕಲ ಐಶ್ವರ್ಯದ ತಾವಿದ್ದು ತಮ್ಮ ರಕ್ತದ ತುಣುಕು ಒಂದು ಅನಾಥಾಶ್ರಮದಲ್ಲಿ. ವಿಧಿಯ ಎಂತಹ ಕ್ರೂರ ವಿಪರ್ಯಾಸ! ಕಾಳಿಂದಿ, ನೀನು ಎಷ್ಟು ಜಾಣೆ, ಎಷ್ಟು ಚೆನ್ನಾಗಿ ಊಹಿಸಿ ಕಾರ್ಯೋನ್ಮುಖಳಾದೆ ಅಮ್ಮ. ನಿನಗೆ ನಾವು ಎಲ್ಲ ವಿಧದಲ್ಲೂ ಋಣಿಗಳು. ರಿಚಿ ಎಷ್ಟು ವಿಶಾಲ ಮನಸ್ಸಿನ ವ್ಯಕ್ತಿ. ಕಾಳಿಂದಿಯೆಡೆಗೆ ಎಷ್ಟು ಆಕರ್ಷಿತ. ಅವಳ ಮಾತಿಗೆ ಬೆಲೆ ನೀಡಿ ತಮ್ಮ ಮಗುವನ್ನು ಹುಡುಕಿ ಬಿಡಿಸಿ ತಂದಿದ್ದಾನಲ್ಲ. ಇವರಿಬ್ಬರಿಗೂ ತಮಗೆ ಯಾವ ಜನ್ಮದ ಬಂಧುಗಳೋ. ರಿಚಿ ವಿವಾಹಿತನಾಗಿರದಿದ್ದರೆ ದೈವ ಸಂಕಲ್ಪದಿಂದ ಆಕರ್ಷಿತರಾದ ಈ ಇಬ್ಬರೂ ಜೀವಿಗಳನ್ನು ನಾನೇ ನಿಂತು ಒಂದು ಮಾಡುತ್ತಿದ್ದೆ. ಆದರೆ ನಮ್ಮ ಹುಡುಗಿಗೆ ಆ ಲಭ್ಯವಿಲ್ಲವಾಯಿತಲ್ಲ. ತನ್ನನ್ನು ತಾನೇ ಸವಯಿಸಿ ಇನ್ನು ಏನೇನು ಸತ್ಕಾರ್ಯ ಮಾಡಲಿಕ್ಕಿದೆಯೋ ಈ ಹೆಣ್ಣಿಗೆ ಎಂದು ಏನೇನೋ ಆಲೋಚನೆಗಳಿಗೆ ತಲೆ ಕೊಟ್ಟು ಕುಳಿತಲ್ಲೇ ಕುಳಿತಿದ್ದರು.
ಅವರು ಹೇಗೆ ಭಾವೋದ್ರೇಕಕ್ಕೆ ಒಳಗಾಗಿ ಬಹಳ ದಿನಗಳಾಗಿದ್ದವು. ಇದನ್ನೆಲ್ಲ ಕೊಡವಿಕೊಳ್ಳಲು ಎಂಬಂತೆ ಮುಖ ತೊಳೆಯಲು ಹೋದರು. ಮನೆಯ ಕೆಲಸದವಳು ಬರುವ ಹೊತ್ತಾಯಿತು. ಅವಳು ಬಂದು ಬಾಗಿಲು ಬಡಿಯುವುದು ಬೇಡವೆಂದು ಮುಂಚೆಯದ್ದವರು ಬಾಗಿಲ ಅಗಳಿ ತೆಗೆದಿಡುವುದು ಪದ್ಧತಿ. ರಾಜೇಶ್ವರಿ ಅಗಳಿ ಕಳಚಿ ಸುಮ್ಮನೆ ಎನ್ನುವಂತೆ ಹೊರಗೆ ನೋಡಿ ಬಾಗಿಲು ಮುಚ್ಚುವವರಿದ್ದರು. ರಿಚರ್ಡ್ಸನ್ ಎರಡೂ ಕೈಗಳಲ್ಲೂ ಒಂದೊಂದು ಸುಟ್ಕೇಸ್ ಹಿಡಿದು ಸರಸರ ಬರುತ್ತಿದ್ದುದನ್ನು ಕಂಡು ಆಕೆ ಇನ್ನೂ 2 ಹೆಜ್ಜೆ ಅವನ ಕಡೆಗೆ ನಡೆದು ಮೆಲುದನಿಯಲ್ಲಿ ಗುಡ್ ಮಾರ್ನಿಂಗ್ ಎಂದರು. ಗುಡ್ ಮಾರ್ನಿಂಗ್. ಇಂದಿದು ಯಾವ ಸಾಮಾನು ನಿನ್ನೆ ತಂದಿರಲಿಲ್ಲ. ಅವನು ಎದ್ದಾಗ ಹಗರಣ ಮಾಡಿಯಾನು ಎಂದು ಅವನ ಸಾಮಾನು ಹಿಡಿದು ಬಂದೆ. ಅದಕ್ಕೆ ಇಷ್ಟು ಬೇಗ ಬಂದೆ, ನಿಮಗೆ ತೊಂದರೆ ಮಾಡಿದ್ದೇನೆ ಎಂದು ಒಳಗೆ ಬಂದ ರಿಚಿ ಒಂದು ಸುಟ್ಕೇಸನ್ನು ಟೇಬಲ್ಲಿನ ಮೇಲಿಟ್ಟು, ಇದರಲ್ಲಿದೆ ಅವನ ಥಿಂಗ್ಸ್. ರಾತ್ರಿ ಏನೂ ರಗಳೆ ಮಾಡಲಿಲ್ಲವಲ್ಲ ಇಂಡಿ ಎಂದು ವಿಚಾರಿಸಿದ. ಮತ್ತೊಂದು ಸುಟ್ಕೇಸನ್ನು ನೆಲದ ಮೇಲಿಟ್ಟು ಅಲ್ಲೇ ಸೋಫಾದಲ್ಲಿ ಕುಳಿತ. ಮಗು ಬಹಳ ತಿಳುವಳಿಕೆಯುಳ್ಳವನು, ಏನೂ ತಕರಾರಿಲ್ಲ. ಇಟ್ಟದ್ದನ್ನೇ ಊಟ ಮಾಡಿದ, ಹಾಯಾಗಿ ಮಲಗಿದ ಎಂದು ಮೆಚ್ಚುಗೆ ಹೇಳಿದರು ರಾಜೇಶ್ವರಿ. ಮುಖ ತೊಳೆದು ಒರೆಸಿಕೊಳ್ಳುತ್ತಾ ಬಂದ ಭವಾನಿ ಶಂಕರ್, ಗುಡ್ ಮಾರ್ನಿಂಗ್. ಒಬ್ಬನೇ ಬಂದಿಯಲ್ಲ, ಪತ್ನಿಯಲ್ಲಿ ಎಂದು ಅವನ ಎದುರಿಗೆ ಕುಳಿತರು. ಗುಡ್ ಮಾರ್ನಿಂಗ್ ಸರ್. ಅವಳಿನ್ನೂ ಎದ್ದಿರಲಿಲ್ಲ. ಇಂದಿದು ಸಾಮಾನು ತರಬೇಕಿತ್ತು, ಅದಕ್ಕೆ ನಾನು ಬಂದು ಬಿಟ್ಟೆ. ಇನ್ನು 10 ನಿಮಿಷದಲ್ಲಿ ಬರ್ತಾಳೆ. ಎಷ್ಟು ದಿನ ರಜೆ ಪಡೆದು ಬಂದಿದ್ದಿ? ಭಾರತ ಸುತ್ತು ಕಾರ್ಯಕ್ರಮ ಏನಾಯಿತು? ಇಲ್ಲಿಂದಾನೇ ಪ್ರಾರಂಭಿಸ್ತೀನಿ ಪತ್ನಿ ಜೊತೆ ಎಂದಿದ್ದೆ ನೀನು. ಹೌದು, 2 ತಿಂಗಳ ಸಮಯ ಇದೆ. ಕಾರ್ಯಕ್ರಮನೂ ಇದೆ, ಮರೆತಿಲ್ಲ. 4 ದಿನ ಇದ್ದು ವೈಫನ್ನು ಇವನನ್ನು ಕರ್ಕೊಂಡು ಟೂರ್ ಹೊರಡ್ತೀನಿ. ಮಗುನ್ನ ಇಲ್ಲಿ ಬಿಡೋಲ್ವೇ? ಅವನು ನಮ್ಮ ಮಗು, ಇಲ್ಲೇ ಇರಬೇಕಾದವನು ಕಾತರಿಸಿ ಕೇಳಿದರು. ಬಿಡಬೇಕು ಅಂತಲೇ ಕರೆತಂದಿರೋದು. ನಿಮ್ಮ ಜೊತೆ ಈ 4 ದಿನ ಹೊಂದಿಕೊಂಡ್ರೆ ಬಿಟ್ಟು ಹೋಗ್ತೀನಿ, ಇಲ್ಲ ಅಂದರೆ ನಾನೇ ಬಿಳಿಸ್ತೀನಿ. ಹೇಗಿದ್ರು ಅವನು ನನ್ನನ್ನೇ ತಂದೆ ಅಂದ್ಕೊಂಡಿದ್ದಾನೆ. ನೀನು ಹಾಗಂದ್ರು ನಿನ್ನ ಹೆಂಡತಿ ಒಪ್ಪಬೇಕಲ್ಲ. ದಯವಿಟ್ಟು ಅವನನ್ನು ನೀನು ಇಲ್ಲಿ ಬಿಟ್ಟು ಹೋಗು, ನಮಗೆ ಅವನು ಬೇಕು. ಗದ್ಗದವಾಗಿ ನುಡಿದರು ರಾಜೇಶ್ವರಿ ಕಾಫಿ ಹಿಡಿದು ಬಂದವರು. ಬೇಸರ ಮಾಡಿಕೊಳ್ಳಬೇಡಿ, ಬಿಟ್ಟು ಹೋಗುತ್ತೇನೆ ಖಂಡಿತ. ನಿಮಗಾಗಿಯೇ ಅವನನ್ನು ಇಷ್ಟು ಸಾಹಸ ಮಾಡಿ ಪಡ್ಕೊಂಡು ಬಂದಿದ್ದೇನೆ. ಒಂದು ವೇಳೆ ಅವನು ಹೊಂದಿಕೊಳ್ಳದಿದ್ದರೆ ಎಂದು ನಾನು ಹಾಗೆ ಹೇಳಿದೆ. ನನ್ನ ಹೆಂಡತಿ ಇಷ್ಟವಾಗಿ ಒಪ್ತಾಳೆ. ಅವಳ ಕುಮ್ಮಕ್ಕಿನಿಂದಲೇ ನಾನು ಅವನಿಗೆ ಈಗ ತಂದೆಯಾಗಿ ಬಂದದ್ದು ಎಂದು ಮುಸಿನಕ್ಕರಿಚಿ. ಇಂಡಿ ಚೆನ್ನಾಗಿ ಹೊಂದಿಕೊಳ್ಳುವ ಮಗು ಅನ್ನಿಸುತ್ತೆ. ಅವನಿರ್ತಾನೆ ನಮ್ಮ ಜೊತೆ. ಅಪನಂಬಿಕೆಯೇ ಬೇಡ. ನಿನಗೂ ನಿನ್ನ ಹೆಂಡತಿಗೂ ಆ ಜವಾಬ್ದಾರಿ ಬೀಳಲ್ಲ. ರಾಜೇಶ್ವರಿ ಒತ್ತಿ ನುಡಿದರು. ನಾವು ಅದನ್ನು ಜವಾಬ್ದಾರಿ ಅಂದುಕೊಳ್ಳಲ್ಲಮ್ಮ ಎಂದ ರಿಚಿ. ಏನೋ ಜ್ಞಾಪಿಸಿಕೊಂಡಂತೆ, ಕಾಳಿಂದಿ ಇನ್ನೂ ಹೇಳಲಿಲ್ವೇ? ಅವಳಿಗೊಂದು ಅರ್ಜೆಂಟ್ ಸುದ್ದಿ ಕೊಡಬೇಕಿತ್ತು ಎಂದು ಎದ್ದು ತನ್ನ ಸುಟ್ಕೇಸ್ನಿಂದ ಒಂದು ಕವರ್ ತೆಗೆದುಕೊಂಡು ಎದ್ದು ನಿಂತ. ಅವಳ ಕೋಣೆ ಮೇಲೆ ಅಲ್ವೇ ಎಂದು ಆ ಹಿರಿಯರಿಬ್ಬರು ಇನ್ನು ಏನಾದರೂ ಹೇಳುವ ಮುಂಚೆಯೇ ಮೆಟ್ಟಿಲು ಏರುತ್ತಿದ್ದ. ಮೇಲೆ 3 ಕೋಣೆಗಳಿದ್ದವು. ಊಹೆಯಿಂದ ಒಂದು ಕೋಣೆ ಬಾಗಿಲ ಮೇಲೆ ಬೆರಳುಗಳಿಂದ ಟಕ್ ಟಕ್ ಶಬ್ದ ಮಾಡಿದ. ಆಗ ತಾನೇ ಎಚ್ಚರವಾಗಿದ್ದ ಕಾಳಿಂದಿ ಏಳದೇ ಮಲಗಿದ್ದಳು. ನಿದ್ದೆ ಮಾಡುವುದೇ ತಡವಾಗಿಯಾಗಿದ್ದರಿಂದ ಆಗಲೇ ಏಳುವುದು ಬೇಡವೆಂದೇ ಇದ್ದಳು. ಎದ್ದರೂ ಇಂದಿನ ಮುಖ್ಯ ಕೆಲಸವೆಂದರೆ ರಿಚಿ ಮತ್ತು ಅವನ ಹೆಂಡತಿಯನ್ನು ಆಹ್ವಾನಿಸಿ ಆದರಿಸುವುದು. ಅದೇನು ಅವಳಿಗೆ ಉತ್ಸಾಹದಾಯಕವಾದುದಲ್ಲ. ಬಾಗಿಲ ಕಟ್ ಕಟ್ ಸದ್ದು ಕೇಳಿ ಮತ್ತೆ ಯಾರು ಹಾಗೆ ಸದ್ದು ಮಾಡಿ ಒಳಗೆ ಬರುವವರು ಇರಲಿಲ್ಲವಾಗಿ ಮಗುವೇ ಬಂದಿರಬೇಕೆಂದು ಬಗೆದಳು. ಮುದ್ದು ಮರಿ, ಆಗಲೇ ಎದ್ದು ಬಿಟ್ಯಾ? ಬಾ ಒಳಗೆ ಬಾ, ಬಾಗಿಲು ತೆರೆದೇ ಇದೆ ಎಂದು ತಾನು ಮುದ್ದು ಮುದ್ದು ಭಾಷೆಯಲ್ಲಿ ಕರೆದಳು. ಬಾಗಿಲು ತಳ್ಳಿ ಒಳಗೆ ಬಂದವನು ಅವಳಿಗೆ ಮುದ್ದಿನವನೇ ಆದರೂ ಮರಿಯಾಗಿರಲಿಲ್ಲ. ಬಾಗಿಲ ಉದ್ದಕ್ಕೂ ನಿಂತಿದ್ದ. ಗಾಬರಿಯಾದಳು. ತಬ್ಬಿಬ್ಬಾಗಿ ತಡಬಡಿಸಿ ಹೊದಿಕೆ ಒದ್ದು
ಮಂಚದಿಂದ ಇಳಿದು ಬಟ್ಟೆ ಸರಿ ಮಾಡಿಕೊಳ್ಳುತ್ತಾ ಸರಿದಿದ್ದ ಸೆರಗು ಸರಿಯಾಗಿ ಹೊದೆದು ಕೆದರಿದ ಕೂದಲನ್ನು ಕೈಯೆತ್ತಿ ತಿದ್ದಿಕೊಳ್ಳುತ್ತಾ ನಾಚಿಕೆಯಿಂದ, ನೀವು ಎಂದುಕೊಳ್ಳಲಿಲ್ಲ, ಬಹಳ ಬೇಗ ಬಂದು ಬಿಟ್ಟಿದ್ದೀರಿ ಎಂದಳು. ಅವಳ ಗಾಬರಿ, ತಬ್ಬಿಬ್ಬು, ನಾಚಿಕೆಗಳಿಂದ ಕೆಂಪಗಾದ ಮುಖ, ಅಸ್ತವ್ಯಸ್ತ ಸೀರೆಯಿಂದ ಮೊಣಕಾಲವರೆಗೆ ಕಂಡ ಬಾಳೆ ದಿಂಡಿನಂತಹ ಕಾಲುಗಳು, ಸರಿದಿದ್ದ ಸೆರಗಿನಿಂದ ಇಣುಕಿ ನೋಡಿದ ಮಾಟವಾದ ಕುಚದ್ವಯ, ಕುರುಳು ತಿದ್ದಿಕೊಂಡ ಭಂಗಿ ಎಲ್ಲವನ್ನೂ ಸವೆಯುತ್ತಾ ಮೆಲುನಗುತ್ತಾ ನಿಂತಿದ್ದ ರುಚಿ. ಗುಡ್ ಮಾರ್ನಿಂಗ್ ಎಂದು ಒಳಗಡೆಗೆ ಹೆಜ್ಜೆ ಇಟ್ಟ. ನಂತರ ಅವಳ ಪ್ರಶ್ನೆಗುತ್ತರವಾಗಿ, ತಡವಾಗಿ ಬಂದರೆ ನಾನು ಬರುತ್ತೇನೆಂದು ತಿಳಿದು ನೀನು ಪರಾರಿಯಾಗುವ ಅಪಾಯವಿದೆ, ಕಳ್ಳ ಓಡಿ ಹೋಗುವ ಮುನ್ನ ಹಿಡಿಯಬೇಕು ಅಂತ ಓಡಿ ಬಂದೆ ಎಂದ. ನಿಮ್ಮ ವೈಫ್ ಬಂದಿದ್ದಾರೆ ಅಂದರು ಅಣ್ಣ. ಮಾತು ಬದಲಿಸಿ ನುಡಿದಳು, ಹೌದು ಬಂದಿದ್ದಾಳೆ, ಇನ್ನೇನು ಬರ್ತಾಳೆ ಇಲ್ಲಿಗೆ. ಕಾಳಿಂದಿ, ನಿನಗೊಂದು ಉಡುಗೊರೆ ಇದೆ, ಅದನ್ನು ಕೊಡೋಣ ಅಂತ. ನಾನು ನಿನ್ನೆಯೇ ನೋಡಿದೆನಲ್ಲ ಅವನನ್ನ. ಅವನಲ್ಲ, ಅವನು ಅಮ್ಮ ಅಣ್ಣನಿಗೆ ಉಡುಗೊರೆ, ನಿನಗೆ ಬೇರೆ. ಇದು ತೆಗೆದುಕೋ ಎಂದು ಕೈಯಲ್ಲಿದ್ದ ಕವರನ್ನು ಅವಳ ಕೈಯಲ್ಲಿಟ್ಟ. ಏನಿರಬಹುದು? ಇಂದು ಮೌಳಿಯ ವಿಲ್ ಇರಬಹುದೇ? ಅಥವಾ ತಾನು ಇಲ್ಲಿಯೇ ಇರುವುದು ತಿಳಿಯದೆ ನನಗೆ ಆಸ್ತಿ ಕೊಡದಿದ್ದರೂ ಬೇಡ, ಕಾಳಿಂದಿಯನ್ನು ಹುಡುಕಿಸಿ ಅವಳಿಗೆ ಪಾಲು ಕೊಡಿ ಎಂದು ತಂದೆಗೆ ಅವನು ಬರೆದಿಟ್ಟಿರುವ ಪತ್ರವಿರಬಹುದೇ? ಅಥವಾ ಮಗುವನ್ನು ಪಡೆದುದಕ್ಕಾಗಿ ಯಾವುದಾದರೂ ಕಾಂಟ್ರಾಕ್ಟ್ ಪತ್ರವಿರಬಹುದೇ ಎಂದು ಆಲೋಚಿಸುತ್ತಾ ನಿಂತಳು. ಅವಳು ಆಲೋಚನಾ ಪರಳಾದುದನ್ನು ಕಂಡು, ತೆರೆದು ನೋಡುವುದಿಲ್ಲವೇ ಎಂದ ರಿಚರ್ಡ್ಸನ್. ತೆರೆದು ಇದ್ದ ಕವರ್ನಲ್ಲಿ 2 ಪತ್ರಗಳಿದ್ದವು. ತೆರೆದು ಓದಿದಳು. ಓದುತ್ತಾ ಕಣ್ಣುಗಳು ಮಿಂಚಿದವು, ಮುಖ ವಿಸ್ಫಾರಿತವಾಯಿತು. ಮತ್ತೊಮ್ಮೆ ಓದಿದಳು, ಇನ್ನೂ 1 ಸಲ ಓದಿಕೊಂಡಳು. ಇದು ನಿಜವೇ ರುಚಿ? ಇದು ನಿಜವೇ? 100ಕ್ಕೆ 100 ನಿಜ. ಈಗಲಾದರೂ ನನ್ನ ಕಥಾನಾಯಕಿ ಕಾಳಿಂದಿಗೆ ರಿಚಿಯನ್ನು ಮದುವೆಯಾಗಲು ಪರ್ಮಿಷನ್ ಕೊಡ್ತೀಯಾ ಎಂದ ಕೀಟಲಿಯಾಗಿ. ನೀವೆಷ್ಟು ಒಳ್ಳೆಯವರು ರುಚಿ, ಯು ಆರ್ ವೆರಿ ನೋಬಲ್ ಎಂದು ಅವಳಂದಾಗ ಅವಳ ಕಣ್ಣುಗಳು ಆನಂದ ಬಾಷ್ಪ ಸುರಿಸುತ್ತಿದ್ದವು. ಅವಳನ್ನು ಹತ್ತಿರವಾಗಿ ಎಳೆದು ತಬ್ಬಿಕೊಂಡು ಬೇರೆ ಪದಗಳೇ ಬರಲಿಲ್ಲವೇ ಈ ಪುಟ್ಟ ಬಾಯಿಗೆ. ಆ ದಿನ ನಾನು ನುಡಿದದ್ದೇ ಮರು ನುಡಿದಿದೆ ಎಂದು ಅವಳ ಬಾಯಿಯ ಮೇಲೆ ತನ್ನ ಬಾಯಿ ಒತ್ತಿದ. ಅವರ ಸರಕ್ಕನೆ ಮುಖ ತಿರುಗಿಸಿ, ನಾನು ಬಾಯೇ ತೊಳೆದಿಲ್ಲ ಎಂದಳು. ಆಗ ಸಿಕ್ಕಿದ ಅವಳ ಕೆನ್ನೆಯನ್ನೇ ಅತಿಶಯ ಪ್ರೇಮ ತಡೆಯಲಾರದೆ ಕಚ್ಚಿದ, ಆಳವಾಗಿ ಕಚ್ಚಿದ. ಅವಳು ಬಿಡಿಸಿಕೊಳ್ಳುತ್ತಾ ಅವನ ಎದೆಯ ಮೇಲೆ ಕೈಯಿಟ್ಟು ದೂರ ತಳ್ಳಿ, ನಿಮ್ಮ ಪತ್ನಿ ಎಂದಳು. ಅವಳೂ ಇರಲಿ, ನನಗೆ 2 ಪತ್ನಿಯರು ಬೇಕು. ನೀನು ಸಿಕ್ಕಿದೆ ಎಂದು ಅವಳನ್ನು ಹೊರತಳ್ಳಲಾದಿತೆ ಎಂದು ಅವಳನ್ನು ಎಳೆದು ಗೋಡ್ರೇಜ್ ಬೀರುವಿನ ಕನ್ನಡಿಯ ಮುಂದೆ ನಿಲ್ಲಿಸಿ, ಅಲ್ಲಿದ್ದಾಳೆ ನೋಡು ನನ್ನ ಹೆಂಡತಿ, ಅವಳನ್ನು ಮದುವೆಯಾಗಿಯೂ ಬಹಳ ಕಾಲವಾಯಿತು, ನೀನು ಮಾತ್ರ ಈಗ ಸಿಕ್ಕಿದೆ ಎಂದ. ಸಂತೋಷಾತಿಶಯದಿಂದ ರೋಮಾಂಚನಗೊಂಡಳು. ಅವನಿಗೆ ಒರಗಿ ಅವನ ಎದೆಯ ಮೇಲೆ ತಲೆ ಉಜ್ಜಿ ಬಿಕ್ಕಳಿಸಿದಳು. ಅವನು ಅವಳನ್ನು ತೋಳುಗಳಿಂದ ಬಲವಾಗಿ ಬಂಧಿಸಿದ. 1.5 ವರ್ಷದ ವಿರಹ ಪ್ರೇಮಿಗಳು ಪ್ರೇಮದ ಪೂರದಲ್ಲಿ ಮೆಂದರು. 16 ನಿಮಿಷ ಹಾಗೆ ಮೈಮರೆತು ನಿಂತರು. ಅವನು ಹಾಸ್ಯವಾಗಿ ತನ್ನ ಎದೆ ನೋಡಿಕೊಳ್ಳುತ್ತಾ, ಸದ್ಯ ನಿನ್ನ ಹಣೆಯಲ್ಲಿ ಕುಂಕುಮವಿರಲಿಲ್ಲ, ಇಲ್ಲದಿದ್ದರೆ ಅಮ್ಮ ಅಣ್ಣ ಕೆಳಗಡೆ, ಓ ಮೈ ಗಾಡ್ ಎಂದು ಭಯ ನಟಿಸಿದ. ಬನ್ನಿ ಅಮ್ಮ ಅಣ್ಣನಿಗೆ ವಿಷಯ ತಿಳಿಸೋಣ, ಉತ್ಸಾಹದ ಬುಗ್ಗೆಯಾದ ಕಾಳಿಂದಿ ಕರೆದಳು. ಹೇಗೆ ತಿಳಿಸುತ್ತಿ? ಕಾತರ ತೋರಿದ ಅವನು. ನೀವು ಸುಮ್ಮನೆ ನನ್ನ ಹಿಂದೆ ಬನ್ನಿ ಎಂದು ಮೆಟ್ಟಲಿಳಿದು ಬಂದಳು. ಅವನು ಹಿಂದೆಯೇ ಬಂದ. ಅಮ್ಮ, ಅಣ್ಣ ಬನ್ನಿ, ರಿಚಿಯ ಹೆಂಡತಿ ಬಂದಿದ್ದಾಳೆ ಎಂದು ಸಡಗರದಿಂದ ಕೂಗಿದಳು. ಅಡುಗೆ ಮನೆಯಲ್ಲಿದ್ದ ಅಮ್ಮ, ಬಾಗಿಲಿನಲ್ಲಿದ್ದ ಅಣ್ಣ ಇಬ್ಬರೂ ಒಂದೇ ಸಲ ಅವಸರವಾಗಿ ಹಾಲಿನೊಳಕ್ಕೆ ಬಂದರು. ಎಲ್ಲಿ ಎನ್ನುತ್ತಾ, ಇಲ್ಲೇ ನಿಮ್ಮೆದುರಿನಲ್ಲಿ ನಿಂತಿದ್ದಾಳೆ ಎಂದು ಅವಳೆನ್ನುವ ವೇಳೆಗೆ ರಿಚಿಯೂ ಬಂದು ಅವಳ ಭುಜ ಹಿಡಿದು ನಿಂತ.
ಕಾಳಿಂದಿ ಬಾಗಿ ಅವರಿಬ್ಬರ ಕಾಲಿಗೆ ನಮಸ್ಕರಿಸಿದಳು. ರಿಚಿಯು ಹಾಗೆಯೇ ಮಾಡಿದ. ನನಗೆ ಈ ಸಂತೋಷ ತಡ್ಕೊಳ್ಳೋಕ್ಕೆ ಆಗಲಿಲ್ಲಮ್ಮ ಎಂದು ಎದೆ ಹಿಡಿದು ಕುಸಿದರು ಭವಾನಿ ಶಂಕರ್. ರಿಚಿ ಚಟ್ಟನೆ ಅವರಿಗೆ ಆಸರೆ ನೀಡಿ ಸೋಫಾಗೆ ಕರೆತಂದು ಕೊಳ್ಳಿರಿಸಿದ. ಮೇಲೆ ಹೋದ 10 ನಿಮಿಷದಲ್ಲಿ ಯಾವ ಮಾಟ ಮಾಡಿ ಇವಳನ್ನು ಒಪ್ಪಿಸಿದೆಯಪ್ಪ ಎಂದು ಆಶ್ಚರ್ಯದಿಂದ ಕೇಳಿದರು ರಾಜೇಶ್ವರಿ. ಅವರ ಕೈಗೆ ಆ ಕವರ್ ಕೊಟ್ಟಳು ಕಾಳಿಂದಿ. ಆಕೆ ಗಟ್ಟಿಯಾಗಿ ಓದಿದರು. ಆ ಪತ್ರ ಡಾಕ್ಟರ್ ರಿಚರ್ಡ್ಸನ್ ಎಂಬುವವರನ್ನು ಬೆಂಗಳೂರಿನ ಒಂದು ಪ್ರತಿಷ್ಠಿತ ತೋಟಗಾರಿಕೆ ಸಂಸ್ಥೆ ಸೀನಿಯರ್ ವಿಜ್ಞಾನಿಯನ್ನಾಗಿ ನೇಮಕ ಮಾಡಿ ಕಳುಹಿಸಿದ್ದ ಆದೇಶದ ಪತ್ರ. ಇನ್ನೊಂದು ಪತ್ರ ಆ ಆದೇಶವನ್ನು ಒಪ್ಪಿಕೊಂಡು 2 ತಿಂಗಳ ನಂತರ ಡ್ಯೂಟಿಗೆ ಸೇರಲು ಅನುಮತಿ ಕೇಳಿ ರಿಚಿ ಬರೆದಿದ್ದ ಪತ್ರದ ನಕಲು. ಚೇತರಿಸಿಕೊಂಡಿದ್ದ ಭವಾನಿ ಶಂಕರ್ ಅದನ್ನು ಕೇಳಿ ಮುದಗೊಂಡರು. ಅಂದರೆ ನೀನು ನಮ್ಮೊಟ್ಟಿಗೆ ಇಲ್ಲಿಯೇ ಇರುವೆ ಎಂದರ್ಥ. ನಿನ್ನ ಹೆಂಡತಿ ಟೂರು ಎಂದು ನೀನಂದದ್ದು ಹಾಗಾದರೆ ಎಂದು ಅವನ ಕಡೆಗೆ ನೋಡಿದರು. ಹೌದು, ಅದೆಲ್ಲ ಹಾಸ್ಯಕ್ಕೆ. ನನಗಲ್ಲಿ ಯಾವ ಹೆಂಡತಿಯೂ ಇಲ್ಲ. ಇಲ್ಲಿ ಸಿಗುವ ಹೆಂಡತಿಯ ಬಗೆಗೆ ಸೂಚನೆ ಅದು. ಈಗ ಹೆಂಡತಿ ಟೂರು ಎಲ್ಲ ಉಂಟಲ್ಲ ಅಣ್ಣ, ಅದು ಎಲ್ಲಿಂದಲೇ ಪ್ರಾರಂಭವೂ ಹೌದು ಎಂದ. ಅವನು ಅಣ್ಣ ಎಂದುದು ಬಹು ಪ್ರಿಯವಾಗಿ ಕೇಳಿಸಿತು ಆತನ ಕಿವಿಗಳಿಗೆ. ರಾಜೇಶ್ವರಿ ಒಳಗೆದ್ದು ಹೋಗಿ ಕೈಯಲ್ಲಿ ಏನೋ ತಂದು ಅದನ್ನು ಅವಳ ಕೊರಳಿಗೆ ಹಾಕು ಎಂದು ರುಚಿಯ ಕೈಯಲ್ಲಿಟ್ಟರು. ಅದು ಅಂದು ಕಳಚಿ ಅವರ ಕೈಗೆ ಕೊಟ್ಟಿದ್ದ ಮಂಗಳಸೂತ್ರ. ಅಮ್ಮ, ನನ್ನದಿನ್ನು ಸ್ನಾನ ಆಗಿಲ್ಲ, ಆಮೇಲೆ ಹಾಕಿಕೊಂಡರೆ ಆಗದೆ ಎಂದಳು ಕಾಳಿಂದಿ. ಸ್ವಲ್ಪ ನಿಧಾನಿಸು ರಾಜೇಶ್ವರಿ, ನಾನು ಇಂದೇ ಪುರೋಹಿತರನ್ನು ಕರೆಸಿ ನಾಳೆ ನಾಡಿದ್ದರಲ್ಲಿ ಸಣ್ಣದಾಗಿ ಒಂದು ಮದುವೆ ಶಾಸ್ತ್ರವನ್ನೇ ಮಾಡಿಸೋಣ ಅಂತ ಆಲೋಚಿಸ್ತಾ ಇದ್ದೀನಿ. ಈಶ್ವರನಿಗೆ ಹೇಳಿ ಕಳಿಸಿ ಇವಳ ತಾಯಿ ತಂದೆಯರನ್ನು ಬರ ಹೇಳ್ತೀನಿ. ಅವರೆಲ್ಲ ಇಂತಹ ಸಂದರ್ಭ ಬಂದರೆ ಬಂದು ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡ್ತೀವಿ ಅಂತ ಹೇಳಿಯೇ ಇದ್ದಾರೆ ರಿಚಿ. ನೀನು ಇದಕ್ಕೆ ಒಪ್ಪಿಗೆ ಕೊಡಬೇಕು. ಅದು ಆಗುವವರೆಗೂ ನೀವಿಬ್ಬರು ಸ್ನೇಹಿತರು ಮಾತ್ರ ಎಂದರು. ಆಯಿತು, ಒಪ್ಪಿಗೆ ಅಣ್ಣ. ನನಗೆ ಇನ್ನೂ 2 ದಿನ ಹೋಟೆಲು ವಾಸವೇ ಎಂದಂತಾಯಿತು ಎಂದು ನಕ್ಕ. ಅಮ್ಮ, ಇದನ್ನು ಇದರ ಜೊತೆ ಇಟ್ಟಿರಿ ಎಂದು ಒಂದು ಚಿಕ್ಕ ಪೆಟ್ಟಿಗೆಯನ್ನು ಮಂಗಳಸೂತ್ರ ಕರಿಮಣಿಯೊಂದಿಗೆ ರಾಜೇಶ್ವರಿ ಕೈಗೆ ಕೊಟ್ಟ. ಅದು ಅವರ ಪದ್ಧತಿಯಂತೆ ಅವಳ ಬೆರಳಿಗೆ ತೊಡಿಸಲೆಂದು ಅವನು ತಂದಿದ್ದ ವಜ್ರದುಂಗುರ. ನಿನ್ನನ್ನು ಹೇಗೆ ಮೆಚ್ಚಿಕೊಳ್ಳಬೇಕೋ ತಿಳಿಯುತ್ತಿಲ್ಲ ಪರಿಚಿ. ಅಷ್ಟು ದೂರದ ದೇಶದಿಂದ ಇಲ್ಲಿ ಬಂದು ನೆಲೆಸ್ತೀನಿ ಅನ್ನುತ್ತಿದ್ದಿ. ಪಡುವಣ ಪಲ್ಲವ ಇಲ್ಲಿ ಪೂರ್ವದಲ್ಲಿ ಮೊಳೆದು ಬೇರು ಬಿಡಬೇಕು ಎನ್ನುತ್ತಿದ್ದಿ ಎಂದರು ಭವಾನಿ ಶಂಕರ್. ಇದರಲ್ಲಿ ಮೆಚ್ಚಿಕೊಳ್ಳುವಂಥದ್ದು ಏನೂ ಇಲ್ಲ. ನಿಮ್ಮ ದೇಶದ 100 ಯುವಕರು ಅಲ್ಲಿ ಹೋಗಿ ನೆಲೆಸಿ ಅಲ್ಲಿಯವರೇ ಆಗುತ್ತಿಲ್ಲವೇ? ಹಾಗೆಯೇ ಒಬ್ಬ ಅಮೇರಿಕಾದ ನಾನು ಇಲ್ಲಿ ಬಂದು ನೆಲೆಸಿದರೆ ಅದರಲ್ಲಿ ಅತಿಶಯವೇನಿದೆ? ನಾನು ಭಾರತದ ಜನರನ್ನು ಇಷ್ಟಪಟ್ಟಿದ್ದೇನೆ. ಭಾರತದ ಹುಡುಗಿಯನ್ನು ಪ್ರೀತಿಸಿ ಈ ತೀರ್ಮಾನ. ಅವರೆಲ್ಲರಿಂದ ಬಹಳ ಆಕರ್ಷಿತನಾಗಿದ್ದೇನೆ. ನಿಮ್ಮ ತಾಯಿ ತಂದೆ ಬಂಧು ಬಳಗ ನಮ್ಮಲ್ಲಿ ಅವರೆಲ್ಲರ ಒಪ್ಪಿಗೆ ಪಡೆದೆ ನಮ್ಮ ಜೀವನ ನಿರ್ಧರಿಸಬೇಕೆಂದೇನೋ ಇಲ್ಲವಲ್ಲ. ಆದರೂ ನನ್ನ ತಾಯಿ ತಂದೆಗೆ ಎಲ್ಲವನ್ನೂ ಹೇಳಿದ್ದೇನೆ. ನನ್ನ ಈ ನಿರ್ಧಾರಕ್ಕೆ ಅವರ ಪೂರ್ಣ ಒಪ್ಪಿಗೆಯೂ ಇದೆ, ಸಹಕಾರವೂ ಇದೆ. ಕೆಲ ದಿನಗಳಲ್ಲಿ ಅವರು ಇಲ್ಲಿಗೆ ಬಂದರೂ ಬರಬಹುದು ತಮ್ಮ ಮಗನ ಆಯ್ಕೆ ನೋಡಲು. ಆಗ ಡ್ಯಾಡ್ ಎಂದು ಎಚ್ಚೆತ್ತ ಎಂಡಿಗೋಗಿದ್ದು ಕೇಳಿಸಿದುದು ಒಬ್ಬ ಕಾಳಿಂದಿಗೆ ಮಾತ್ರ. ಮಗು ಎದ್ದು ಬಿಟ್ಟಿದ್ದಾನಂತ ಕಾಣುತ್ತೆ. ಯಾರು ಎದುರಿಗಿಲ್ಲದಿದ್ದರೆ ಬೆಚ್ಚಿಬಿಟ್ಟಾನು ಎಂದು ಸರಸರ ಅವನು ಮಲಗಿದ್ದ ಕೋಣೆಗೆ ಓಡಿದಳು ಕಾಳಿಂದಿ. ಉಳಿದ 3ವರಿಗೂ ಅವಳ ತಾಯ್ತನದ ಜಾಗರ ಅಚ್ಚರಿ ಮೂಡಿಸಿತು. ಗರ್ಭಪಟ್ಟು ಮುಖಾಮುಖ ನೋಡಿ ಮೆಚ್ಚುಗೆ ಸೂಚಿಸಿದರು. ರಿಚಿಯು ರಾಜೇಶ್ವರಿ ಭವಾನಿ ಶಂಕರರ ಮುಂದೆ ಮಂಡಿಯೂರಿ ಕುಳಿತು, ನಾನು ಪರಧರ್ಮೀಯ, ಪರದೇಶದವನು ಎಂದು ನಿಮಗೆ ಬೇಸರವಿಲ್ಲವಲ್ಲ ಎಂದನು ವಿನಯವಾಗಿ. ಇದೆಂತಹ ಮಾತು ಈಗ? ನಾವು ಪೂರ್ಣ ಒಪ್ಪಿಗೆ ಕೊಟ್ಟಿದ್ದೇವಲ್ಲ.
ಅದು ಬಾಹ್ಯ ಒಡಂಬಡಿಕೆ, ರಾಜಸೂತ್ರವಾಗಿರಬಹುದು, ವಾಯುಪಚಾರಕ್ಕೆ ಇರಬಹುದು. ನೀನು ಹೃತ್ಪೂರ್ವಕವಾಗಿ ಅಂತ ಸಾಕ್ಷಿಗನುಗುಣವಾಗಿ ಒಪ್ಪಬೇಕು. ಆಗಲೇ ನನ್ನ ಕೃತ್ಯಕ್ಕೆ ನನಗೆ ತೃಪ್ತಿ. ಅವರು ತಮ್ಮ ಮುಖಕ್ಕೆ ಸಮೀಪವಾಗಿ ಬಂದಿದ್ದ ಅವನ ತಲೆಯ ಮೇಲೆ ಕೈಯಿಟ್ಟು, ಆ ಅಪನಂಬಿಕೆಯೇ ಬೇಡ ರುಚಿ. ನಮ್ಮ ಜೀವನದ ಕಾಲ ಹಳೆಯ ಯುಗ, ಈಗ ವಿಶ್ವ ಮಾನವ ಯುಗ. ಗುಪ್ತಗಾಮಿನಿಯಾದ ಪ್ರೇಮ ಬಂಧನಗಳು ವಿಶ್ವ ಜೀವನವನ್ನು ಬೆಸೆಯುತ್ತಿರುವ ಕಾಲ. ನಮ್ಮ ಹೃತ್ಪೂರ್ವಕ ಆಶೀರ್ವಾದ ನಿನ್ನ ಮೇಲಿದೆ. ಇನ್ನು ಮೇಲೆ ನೀನು ರುಚಿಯಲ್ಲ, ನಮ್ಮ ಋಷಿ ಎಂದರು. ಅವನು ಅವರ ಕೈಯನ್ನು ತನ್ನ ತಲೆಯ ಮೇಲಿಂದ ತೆಗೆದು ಅದನ್ನು ಮುತ್ತಿಟ್ಟು ಅದರಲ್ಲಿ ಮುಖ ಹುದುಗಿಸಿದ. ಇಂಡಿಯನ್ನು ಕರೆದುಕೊಂಡು ಕೋಣೆಯಿಂದ ಹೊರಬಂದ ಕಾಳಿಂದಿ, ಅಮ್ಮ, ಅಣ್ಣ ರುಚಿ ಕುಳಿತಿರುವ ಭಂಗಿಯ ದೃಶ್ಯ ಕಂಡು ತೃಪ್ತಿಯಿಂದ ಕಣ್ಣು ತುಂಬಿ ಬಂದು ಕಣ್ಣೊರೆಸಿಕೊಂಡಳು. ಮೂವರೂ ಹಿರಿಯರು ಗುಡ್ಡೆ ಹಾಕಿದಂತೆ ಕುಳಿತುದ್ದು ತಮಾಷೆ ಎನಿಸಿ ಇಂಡಿ ಕಿಲಕಿಲನೇ ನಕ್ಕು, ಗುಡ್ ಮಾರ್ನಿಂಗ್ ಎವ್ರಿಬಡಿ ಎಂದ. ಹಕ್ಕಿಯ ಕಲರವದಂತೆ ಇಂಪಾದ ಆದನಿಗೆ ಎಲ್ಲರೂ ತಲೆ ತಿರುಗಿಸಿ ನೋಡಿದರು. ಎಲ್ಲರ ದೃಷ್ಟಿಯು ಒಮ್ಮೆಲೇ ತನ್ನ ಮೇಲೆ ಬಿದ್ದಾಗ ನಾಚಿಕೆ ಎನಿಸಿದರು. ದಿಟ್ಟವಾಗಿ ಅವನು, ನನ್ನ ಥಿಂಗ್ಸ್ ಎಲ್ಲ ತಂದಿದ್ದೀಯಾ ಡ್ಯಾಡಿ ಎಂದು ರುಚಿಯನ್ನು ಕೇಳಿದ. ಎಸ್ ಮೈ ಸನ್ ಎಂದು ರುಚಿ ಎದ್ದು ಅವನ ಸುಟ್ಕೇಸಿನ ಬಳಿಗೆ ನಡೆದ. ಇಂಡಿಯ ಎಗುರುತ್ತಾ ಬಂದು ತಂದೆಗೆ ಅಂಟಿ ನಿಂತ. ಕಾಳಿಂದಿ ಅವರ ನೆರವಿಗೆ ಎಂದು ಹತ್ತಿರವಾಗಿ ಬಂದು ನಿಂತಳು. ಸೋಪು, ಟವಲ್, ಟೂತ್ ಬ್ರಷ್ ಮುಂತಾದುವನ್ನು ರುಚಿ ಒಂದೊಂದಾಗಿ ಕಾಳಿಂದಿಯ ಕೈಗೆ ಕೊಡುತ್ತಿದ್ದಾಗ ಅವಳು ಪ್ರೀತಿಯಿಂದ ಅದನ್ನು ಪಡೆಯುತ್ತಿದ್ದಾಗ ಮಗು ಅವರನ್ನೇ ನೋಡುತ್ತಾ ನಿಂತಿದ್ದ. ಭವಾನಿ ಶಂಕರರಿಗೆ ಆ ದೃಶ್ಯ ಅಪೂರ್ವದ್ದಿನಿಸಿ ಅವರ್ಣನೀಯ ಆನಂದವಾಯಿತು. ಇದ್ಯಾವ ಅವಿನಾಭಾವ ಸಂಬಂಧ! ರಿಚಿ ಡ್ಯಾಡ್, ಕಾಳಿಂದಿ ಮಮ್ಮಿ ಎದುರು ಬದುರಾಗಿ ಅವರ ಮೈಸನ್ನಾಗಿ ನಮ್ಮ ಮೊಮ್ಮಗ ತಮ್ಮ ಸಂಭ್ರಮಾನಂದಗಳನ್ನು ರಾಜೇಶ್ವರಿಯೊಂದಿಗೆ ಹಂಚಿಕೊಂಡರು. ನೋಡಿದೆಯಾ ರಾಜೇಶ್ವರಿ, ನಮ್ಮದು ಎಂತಹ ವಿಲಕ್ಷಣ ಕುಟುಂಬ. ನಮಗೀಗ ಮಗಳು ಕಾಳಿಂದಿ, ಅಳಿಯ ರಿಚರ್ಡ್ಸನ್, ಅವರಿಬ್ಬರ ಮಗುವಾಗಿ ನಮ್ಮ ಮೊಮ್ಮಗ. ದೈವದ ಖುಷಿಯಾಟ ಅಲ್ಲವೇ ಇದು? ನಮ್ಮ ಅದೃಷ್ಟ ದೊಡ್ಡದು. ಒಂದು ಕಳೆದು ಹೋದ ಜಾಗದಲ್ಲಿ 3 ಅನರ್ಘ್ಯ ರತ್ನಗಳನ್ನು ಮಡಲಿಗೆ ಹಾಕಿದ ದೈವ. ಆ ದಯಾಮಯನ ಕರುಣೆಗೆ ಪಾರವೇ ಇಲ್ಲ ಎಂದರು ರಾಜೇಶ್ವರಿ. ಆತ ಹೌದು ಎನ್ನುವಂತೆ ಆಕೆಯ ಭುಜದ ಮೇಲೆ ಕೈ ಎಟ್ಟು ಒತ್ತಿದರು.